Hi, ಎಲ್ಲರಿಗೂ ನಮಸ್ಕಾರ. Welcome back to our YouTube channel and welcome back to another questions with answer. Okay, so mention the bacterium responsible for the large holes seen in Swiss cheese. Okay, Swiss cheese ಅಂತ ಅಂದ್ರೆ it is a type of cheese. Okay, ಅದನ್ನ Swiss cheese ಅಂತ ಕರೀತಾರೆ. ಇಲ್ಲಿ ಏನ್ ಮಾಡಬೇಕು, ಈ ಒಂದು Swiss cheese ಅಲ್ಲಿ ಲಾರ್ಜ್ ಹೋಲ್ಸ್ ನಮ್ಗೆ ಕಂಡು ಬರುತ್ತೆ. ಸೊ ಆ ಲಾರ್ಜ್ ಹೋಲ್ಸ್ ಈ ಸ್ವಿಸ್ ಚೀಸ್ ಅಲ್ಲಿ ಕಂಡು ಬರೋದಕ್ಕೆ ಕಾರಣವಾಗುವಂತಹ ಬ್ಯಾಕ್ಟೀರಿಯಂ ಯಾವುದು ಅಂತ ಕೇಳಿದರೆ, ದಟ್ ಇಸ್ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಥವಾ ಪಿ ಶರ್ಮಾನಿ ಅಂತ ಕೂಡ ಕರೀತಾರೆ. ಪಿ ಮೀನ್ಸ್ ಪ್ರೊಪಿಯಾನಿ ಬ್ಯಾಕ್ಟೀರಿಯಂ. ಓಕೆ, ವಾಟ್ ಆರ್ ಬಯೋಫರ್ಟಿಲೈಸರ್ಸ್? ಬಯೋಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಆರ್ಗ್ಯಾನಿಸಮ್ಸ್ that enrich the nutrient quality of soil. Mention the use of cyclosporine A. Cyclosporine A ದು ಯೂಸ್ ಏನು ಅಂತ ಅಂದ್ರೆ ಇದು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಸೈಕ್ಲೋಸ್ಪೊರೈನ್ ಎ ಏನಿದೆಯಲ್ಲ ಇದು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ನೇಮ್ ದ ಫಂಗಸ್ ದಟ್ ಪ್ರೊಡ್ಯೂಸ್ ಸೈಕ್ಲೋಸ್ಪೊರೈನ್ ಎ. ಸೊ ಈ ಒಂದು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಅನ್ನ ಕಾಸ್ ಮಾಡುವಂತ ಫಂಗಸ್ ಯಾವುದು ಅಂತ ಹೇಳಿದ್ರೆ ಟ್ರೈಕೋಡರ್ಮಾ ಪಾಲಿಸ್ಪೋರಮ್. ಓಕೆ, ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಏನಿದೆಯಲ್ಲ ಈ ಒಂದು ಸೈಕ್ಲೋಸ್ಪೋರಿನ್ ಎ ಅನ್ನುವಂಥ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಮೆನ್ಷನ್ ದ ಯೂಸ್ ಆಫ್ ಸ್ಟ್ಯಾಟಿನ್. ಸ್ಟ್ಯಾಟಿನ್ ಅಂತ ಹೇಳಿದ್ರೆ ಅವನ್ನ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೇನು, ಬ್ಲಡ್ ಅಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವಂತಹ ಏಜೆಂಟ್ಸ್. ಓಕೆ, ಯಾವುದು? ಸ್ಟ್ಯಾಟಿನ್. ವಿಚ್ ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಈಸ್ ಯೂಸ್ಡ್ ಆಸ್ ಅನ್ ಇಮ್ಯುನೋಸಪ್ರೆಸಿವ್ ಏಜೆಂಟ್? ಈಗಿನ್ನು ನೋಡಿದ್ರಿ, ಯಾವುದು? ಸೈಕ್ಲೋಸ್ಪೋರಿನ್ ಎ. ಓಕೆ, ಇವೆಲ್ಲ ಟಿಇಟಿಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಕೇಳ್ತಾರೆ. ನೀವು ಒಂದ್ಸಲ ಬುಕ್ ಇಟ್ಕೊಂಡು ತೆಗೆದು ನೋಡಿ, ಸಿಲೆಬಸ್ ಇಟ್ಕೊಂಡು ತೆಗೆದು ನೋಡಿ, ಯಾವೆಲ್ಲ ಟಾಪಿಕ್ಸ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಸೈಕ್ಲೋಸ್ಪೋರಿನ್ ಎ ಅನ್ನುವಂಥದ್ದು ಬಯೋ ಆಕ್ಟಿವ್ ಮಾಲಿಕ್ಯೂಲ್. ಇದನ್ನ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಡಿಫೈನ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂದ್ರೆ it refers to the amount of oxygen that would be consumed if all the organic matter in 1 liter of water were oxidized by bacteria. ಅಂದ್ರೇನು? ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಒಂದಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ ಆಗಿರ್ಬೇಕು. ಯಾವಾಗ? ಇಫ್ ಆಲ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಆಫ್ ವಾಟರ್. ಇವಾಗ 1 ಲೀಟರ್ ವಾಟರ್ ತಗೊಂಡಿದ್ದೀರಾ. ಓಕೆ, ಇದು 1 ಲೀಟರ್ ವಾಟರ್. ಈ 1 ಲೀಟರ್ ಆಫ್ ವಾಟರ್ ಏನಿದೆಯಲ್ಲ, ಒಂದಷ್ಟು ಅಮೌಂಟ್ ಆಫ್ ಆಕ್ಸಿಜನ್ ಆ 1 ಲೀಟರ್ ಆಫ್ ವಾಟರ್ ಅಲ್ಲಿ ಇರುವಂತ ಒಂದು ಬ್ಯಾಕ್ಟೀರಿಯಾ ಏನ್ ಮಾಡಿರುತ್ತೆ, ಕನ್ಸ್ಯೂಮ್ ಮಾಡಿರುತ್ತೆ. ಅದನ್ನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳುದು. ನೇಮ್ ದ ಮೈಕ್ರೋಬ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆಸಿಡ್. ಸಿಟ್ರಿಕ್ ಆಸಿಡ್ ಅಲ್ಲಿ ಬಳಸುವಂತಹ ಒಂದು ಮೈಕ್ರೋಬ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಆಸ್ಪರ್ಜಿಲ್ಲಸ್ ನೈಗರ್. ಯಾವುದು? ಆಸ್ಪರ್ಜಿಲ್ಲಸ್ ನೈಗರ್. ವಾಟ್ ಆರ್ ಫ್ಲಾಕ್ಸ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಲಾಕ್ಸ್ ಅಂದ್ರೆ ಏನು? ಫ್ಲಾಕ್ಸ್ ಆರ್ ಮಾಸಸ್ ಆಫ್ ಬ್ಯಾಕ್ಟೀರಿಯಾ. ಅಂದ್ರೆ ಬ್ಯಾಕ್ಟೀರಿಯಾ ಏನಿರುತ್ತೆ ಅದು ಜಾಸ್ತಿ ಲಾರ್ಜ್ ಗ್ರೂಪ್ ಅಲ್ಲಿ ಇರುತ್ತೆ, ಅದನ್ನ ಫ್ಲಾಕ್ಸ್ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಫಂಗಲ್ ಫಿಲಮೆಂಟ್ಸ್. ಓಕೆ, ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಫಂಗಲ್ ಫಿಲಮೆಂಟ್ಸ್. ಅಂದ್ರೆ ಮಾಸ್ ಆಫ್ ಬ್ಯಾಕ್ಟೀರಿಯಾ ಹೌದು, ಬಟ್ ಆ ಒಂದು ಮಾಸ್ ಆಫ್ ಬ್ಯಾಕ್ಟೀರಿಯಾ ಏನಿರುತ್ತೆ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಫಂಗಲ್ ಫಿಲಮೆಂಟ್ಸ್. ಓಕೆ, ಈ ಫಂಗಲ್ ಫಿಲಮೆಂಟ್ಸ್ ಏನಿರುತ್ತಲ್ವಾ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ ಟು ಫಾರ್ಮ್ ಮೆಶ್ ಲೈಕ್ ಸ್ಟ್ರಕ್ಚರ್ಸ್. ಅದನ್ನ ಫ್ಲಾಕ್ಸ್ ಅಂತ ಕರೀತಾರೆ. ಮೆನ್ಷನ್ ದ ರೋಲ್ ಆಫ್ ಮಿಥೆನೋಬ್ಯಾಕ್ಟೀರಿಯಂ ಇನ್ ರುಮೆನ್ ಆಫ್ ಕ್ಯಾಟಲ್. ಈಗ ರುಮೆನ್ ಆಫ್ ಕ್ಯಾಟಲ್ ಅಲ್ಲಿ ಮಿಥೆನೋಬ್ಯಾಕ್ಟೀರಿಯಂ ಇರುತ್ತೆ. ಹಾಗಾದ್ರೆ ಮಿಥೆನೋಬ್ಯಾಕ್ಟೀರಿಯಂದು ಕೆಲಸ ಏನು? ಮಿಥೆನೋಬ್ಯಾಕ್ಟೀರಿಯಂದು ಕೆಲಸ ಏನು ಅಂತ ಅಂದ್ರೆ ತಗೊಂಡಿರುವಂತ ಆಹಾರದಲ್ಲಿ ಸೆಲ್ಯುಲೋಸ್ ಅನ್ನ ಬ್ರೇಕ್ ಡೌನ್ ಮಾಡೋದು. ಓಕೆ, ಮಿಥೆನೋಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಾ ಹೆಲ್ಪ್ ಇನ್ ದ ಬ್ರೇಕ್ ಡೌನ್ ಆಫ್ cellulose. Mention the commercial importance of Monaskis purpureus. Okay, Monaskis purpureus ದು ಕಮರ್ಷಿಯಲ್ ಇಂಪಾರ್ಟೆನ್ಸ್ ಏನು? ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ ಆಗಿ ಇದು ಕೆಲಸ ಮಾಡುತ್ತೆ ಮೊನಾಸ್ಕಸ್ ಪರ್ಪುರಿಯಸ್.
Write the scientific name of the source organism for citric acid, that is none other than Aspergillus niger. ಈಗ already ಗೊತ್ತು. Which bacteria are commonly found in the anaerobic sludge during sewage treatment? ಯಾವ ಬ್ಯಾಕ್ಟೀರಿಯಾವನ್ನ ಅನರೋಬಿಕ್ ಸ್ಲಡ್ಜ್ ಅಂದ್ರೆ ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ ಈ ಒಂದು ಅನರೋಬಿಕ್ ಸ್ಲಡ್ಜ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ಇಸ್ ಮಿಥೆನೋಜನ್ಸ್ ಅಥವಾ ಮಿಥೆನೋಬ್ಯಾಕ್ಟೀರಿಯಂ ಅಂತ ಕೂಡ ಕರೀತಾರೆ. ಓಕೆ, ಡಿಸ್ಕಸ್ ದ ರೋಲ್ ಆಫ್ ಫಂಜೈ ಆಸ್ ಬಯೋಫರ್ಟಿಲೈಸರ್. ನೋಡಿ, ಫಂಜೈ ಬಯೋಫರ್ಟಿಲೈಸರ್ ಆಗಿ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಈಗ ಫಂಜೈ ಲೈಕ್ ಗ್ಲೋಮಸ್ ಅಂತ ಏನ್ ಹೇಳ್ತೀವಿ, ಅದು ಸಿಂಬಯೋಟಿಕ್ ಅಸೋಸಿಯೇಷನ್ ವಿತ್ ಮೈಕೋರೈಸಾ. ಇಟ್ ಹೆಲ್ಪ್ಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ಫಾಸ್ಫರಸ್. ಇದ್ರ ಬಗ್ಗೆ ನಿಮ್ಗೆ ಟಿ ನಲ್ಲಿ ಕ್ವೆಶನ್ ಹೆಂಗ್ ಬರುತ್ತೆ ಅಂದ್ರೆ ಸೊ ಅಬ್ಸಾರ್ಪ್ಷನ್ ಆಫ್ ಫಾಸ್ಫರಸ್ ಅಂದ್ರೆ ಈ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಫಂಜೈ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಯಾವ ಒಂದು ಗ್ಯಾಸ್ ಅನ್ನ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಾರೆ. ದಟ್ ಇಸ್ ಅಬ್ಸಾರ್ಪ್ಷನ್ ಆಫ್ ಫಾಸ್ಫರಸ್. ಓಕೆ, plants with such association of fungi show resistant to root-borne pathogens, tolerance to salinity and drought, ಆಮೇಲೆ overall increase in plant growth and development. Okay, ಇದು ಬಯೋಗ್ಯಾಸ್ ಪ್ಲಾಂಟ್ ಪಿಕ್ಚರ್ ಇದಾಗಿರುತ್ತೆ. ಇದು ಕೂಡ ಲೇಬಲ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಬಯೋಗ್ಯಾಸ್ ಪ್ಲಾಂಟ್ ಆಗಿರುತ್ತೆ. ಇನ್ನು 5 ಮಾರ್ಕ್ ಕ್ವೆಶನ್ ನೋಡಿ. ಬ್ರೀಫ್ಲಿ ಡಿಸ್ಕ್ರೈಬ್ ದ ರೋಲ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ ಅಂಡ್ ಡಿಸೀಸಸ್. ನೋಡಿ, ಲೇಡಿ ಬರ್ಡ್ ಬೀಟಲ್ ಅಂತ ಏನಿದೆಯಲ್ಲ, ಇದು ಒಂದು ಬಯೋಲಾಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ ಅಂಡ್ ಡಿಸೀಸಸ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ಏಫಿಡ್ಸ್. ಏಫಿಡ್ಸ್ ಪರ್ಟಿಕ್ಯುಲರ್ಲಿ ಏಫಿಡ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಲೇಡಿ ಬರ್ಡ್ ಬೀಟಲ್ ಅನ್ನ ಯೂಸ್ ಮಾಡ್ತಾರೆ. ಇನ್ನು ಡ್ರ್ಯಾಗನ್ ಫ್ಲೈಸ್ ಆರ್ ಯೂಸ್ ಟು ಕಂಟ್ರೋಲ್ ಮಸ್ಕಿಟೋಸ್. ಆಮೇಲೆ ಡ್ರೈಡ್ spores of Bacillus thuringiensis are used to kill butterfly caterpillars. Okay, this is very important. ಇದರಲ್ಲಿ ಇವನ್ ಯಾವ್ದಾರ ಬೇಕಾದ್ರೂ ನಿಮಗೆ 1 ಮಾರ್ಕ್ ಅಲ್ಲಿ ಕೇಳಬಹುದು. ಇನ್ನು ಟ್ರೈಕೋಡರ್ಮಾ ಸ್ಪೀಶೀಸ್ ಎ ಫ್ರೀ ಲಿವಿಂಗ್ ಫಂಗಸ್ ಇನ್ ದ ರೂಟ್ಸ್ ಆಫ್ ಮೆನಿ ಪ್ಲಾಂಟ್ಸ್ ಇಸ್ ಯೂಸ್ಡ್ ಟು ಕಂಟ್ರೋಲ್ ಸೆವರಲ್ ಪ್ಲಾಂಟ್ ಪ್ಯಾಥೋಜನ್ಸ್. ಆಮೇಲೆ baculoviruses like nucleopolyhedroviruses are species specific and are used as biocontrol agents against insects and other arthropods. So idu sewage treatment idr bagge nodona. ಸಿವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಸಿವೇಜ್ ಟ್ರೀಟ್ಮೆಂಟ್ ಒಂದು ಮೊದಲನೇದು ಪ್ರೈಮರಿ ಟ್ರೀಟ್ಮೆಂಟ್ ಒಳಗೊಂಡಿರುತ್ತೆ, ನೆಕ್ಸ್ಟ್ ಸೆಕೆಂಡರಿ, ಅದಾದ್ಮೇಲೆ ಸೊ ಪ್ರೈಮರಿ ಸೆಕೆಂಡರಿ ಅಂತ ನೋಡಿದಾಗ ಪ್ರೈಮರಿ ಆಗಿ ಏನಾಗುತ್ತೆ, ಬೇಸಿಕಲಿ ಫಿಸಿಕಲ್ ರಿಮೂವಲ್ ಆಫ್ ಪಾರ್ಟಿಕಲ್ಸ್ ಅಂದ್ರೆ ಕೈಯಿಂದ ತೆಗೆದುಬಿಟ್ಟು ಹಾಕೋದು ಲಾರ್ಜ್ ಮತ್ತೆ ಸ್ಮಾಲ್ ಫ್ರಮ್ ದ ಸಿವೇಜ್ ಥ್ರೂ ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್. ಇನ್ನು ಸೆಕೆಂಡರಿ ಟ್ರೀಟ್ಮೆಂಟ್ ಅಥವಾ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ದ ಪ್ರೈಮರಿ ಎಫ್ಲೂಯೆಂಟ್ ಈಸ್ ಪಾಸ್ಡ್ ಇನ್ ಟು ಲಾರ್ಜ್ ಏರೇಷನ್ ಟ್ಯಾಂಕ್ಸ್ ವೇರ್ ಇಟ್ ಇಸ್ ಕಾನ್ಸ್ಟೆಂಟ್ಲಿ ಎಜಿಟೇಟೆಡ್ ಮೆಕ್ಯಾನಿಕಲಿ ಅಂಡ್ ಏರ್ ಇಸ್ ಪಂಪ್ಡ್ ಇನ್ ಟು ಇಟ್. ದಿಸ್ ಅಲೋಸ್ ವಿಗರಸ್ ಗ್ರೋತ್ ಆಫ್ ಯೂಸ್ಫುಲ್ ಏರೋಬಿಕ್ ಮೈಕ್ರೋಬ್ಸ್ ಇನ್ ಟು ಫ್ಲಾಕ್ಸ್. ಸೊ ಫ್ಲಾಕ್ಸ್ ಅಂದ್ರೆ ನಾವೀಗ ಆಲ್ರೆಡಿ ನೋಡಿದ್ವಿ ಏನಂತ ಫ್ಲಾಕ್ಸ್ ಅಂದ್ರೆ ಮಾಸ್ ಆಫ್ ಬ್ಯಾಕ್ಟೀರಿಯಾ ಅಸೋಸಿಯೇಟೆಡ್ ವಿತ್ ಫಂಗಸ್ ಫಿಲಮೆಂಟ್ಸ್. ಓಕೆ, while growing, these microbes consume the major part of the organic matter in the effluent. This significantly reduces the BOD, ಅಂದ್ರೆ biochemical oxygen demand of the effluent. Okay, ಅಂದ್ರೆ sewage water ಅನ್ನ ಟ್ರೀಟ್ ಮಾಡ್ತಾರೆ till the BOD is reduced, ಅಂದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಕಮ್ಮಿ ಆಗೋವರೆಗೂ ಕೂಡ ಅದನ್ನ ಟ್ರೀಟ್ ಮಾಡ್ತಾರೆ. ಓಕೆ, once the biochemical oxygen demand of sewage or wastewater is reduced significantly, the effluent is then passed into the setting tank where the bacterial flocks are allowed to sediment to form activated sludge. Activated sludge ಏನಿರುತ್ತೆ that is then pumped into large tanks, ಅದನ್ನ anaerobic sludge ಡೈಜೆಸ್ಟರ್ಸ್ ಅಂತ ಹೇಳ್ತೀವಿ. ಡ್ಯೂ ಅನೈರೋಬಿಕ್ ಬ್ಯಾಕ್ಟೀರಿಯಾ ಆಕ್ಟಿವಿಟಿ ಬಯೋಗ್ಯಾಸಸ್ ಫಾರ್ಮ್ ಆಗುತ್ತೆ. ಆಮೇಲೆ ದ ಎಫ್ಲುಯೆಂಟ್ ಫ್ರಮ್ ದ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲಾಂಟ್ ಈಸ್ ಜನರಲಿ ರಿಲೀಸ್ಡ್ ಇನ್ ಟು ದ ನ್ಯಾಚುರಲ್ ವಾಟರ್ ಬಾಡೀಸ್ ಲೈಕ್ ರಿವರ್ಸ್ ಅಂಡ್ ಸ್ಟ್ರೀಮ್ಸ್ ಅಂತ ಹೇಳಿದ್ರು. ಇದನ್ನು ನಾವು ಈಗ ಆಲ್ರೆಡಿ ಮುಂಚೆನೆ ನೋಡಿದ್ವಿ, ಹೌದಲ್ವಾ? And very important for TET, another one, that is explain the role of microbes in industrial products. Okay, explain the role of microbes in industrial products. Explain the role of microbes in industrial products. ನೋಡಿ, ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನೋಡಿ, ಫರ್ಮೆಂಟೆಡ್ ಬೇವರೇಜಸ್ ಅಂತ ಹೇಳ್ತೀವಿ. ಈ ಫರ್ಮೆಂಟೆಡ್ ಬೇವರೇಜಸ್ಗೆ ಯಾವೆಲ್ಲ ಒಂದು ಮೈಕ್ರೋಬ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ಈಸ್ಟ್, ಆಮೇಲೆ ಸೆಕ್ರೋಮೈಸಿಸ್,
ಸೆರವೇಸಿಯಾ ಯೂಸ್ಡ್ ಫಾರ್ ಇಥೆನಾಲ್. ಆಮೇಲೆ ಆಂಟಿಬಯೋಟಿಕ್ಸ್ ಅಂತ ಬಂದಾಗ ಪೆನ್ಸಿಲಿಯಂ ನೊಟ್ಯಾಟಮ್, ಇದು ಒಂದು ಫಂಗಸ್ ಆಗಿರುತ್ತೆ. ಪೆನಿಸಿಲಿನ್ಗೆ ಯೂಸ್ ಮಾಡ್ತಾರೆ. ಇನ್ನು ಕೆಮಿಕಲ್ಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ, ಆಸ್ಪರ್ಜಿಲಸ್ ನೈಗರ್ ಇಸ್ ಫಂಗಸ್ ಯೂಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಸಿಟ್ರಿಕ್ ಆಸಿಡ್ಗೆ ಆಸ್ಪರ್ಜಿಲಸ್ ನೈಗರ್ ನ ಯೂಸ್ ಮಾಡ್ತಾರೆ. ಆಮೇಲೆ ಅಸಿಟೋಬ್ಯಾಕ್ಟರ್ ಅಸಿಟಿ, ಇದನ್ನ ಅಸಿಟಿಕ್ ಆಸಿಡ್ ಅಸಿಟಿಕ್ ಆಸಿಡ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾರೆ. ಓಕೆ, ಆಮೇಲೆ ಕ್ಲಾಸ್ಟ್ರಿಡಿಯಂ ಬ್ಯೂಟೈಲಿಕಮ್ ಈಸ್ ಯೂಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಬ್ಯೂಟಾರಿಕ್ ಆಸಿಡ್. ಆಮೇಲೆ ಲ್ಯಾಕ್ಟೋಬೆಸಿಲಸ್ ಈಸ್ ಯೂಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್. ಇವೆಲ್ಲವೂ ನಿಮ್ಗೆ ಚೆನ್ನಾಗಿ ನೆನಪಿನಲ್ಲಿರಬೇಕು, ಯಾವ್ದು ಬೇಕಾದ್ರೂ ಕೇಳ್ಬೋದು. ಪೆನಿಸಿಲಿಯಂ ನೊಟ್ಯಾಟಮ್ ಪೆನಿಸಿಲಿನ್, ಆಮೇಲೆ ಆಸ್ಪರ್ಜಿಲಸ್ ನೈಗರ್ citric acid, acetobacter aceti acetic acid, clostridium butylicum butyric acid, ಆಮೇಲೆ lactobacillus is used for the production of lactic acid. Enzymes ಅಂತ ಬಂದಾಗ streptokinase produced by the bacterium Streptococcus used as a clot buster ಆಗಿ ಇದನ್ನ ಯೂಸ್ ಮಾಡ್ತಾರೆ. ಇನ್ನು ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಅಂತ ಬಂದಾಗ Trichoderma polysporum is used for the production of cyclosporin A that is used as the immunosuppressive agent, mentioning the name ಅಂತ ಹೇಳಿದ್ದಾರೆ. ಇನ್ನು ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಇಲ್ಲಿವರೆಗೂ ನಾವು ಇಂಡಸ್ಟ್ರಿ ಬಗ್ಗೆ ನೋಡಿದ್ವಿ, ಹೌದಲ್ವಾ? ಈಗ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಲ್ಲಿ ಅಂತ ನೋಡಿದಾಗ ಪ್ರೊಡಕ್ಷನ್ ಆಫ್ ಕರ್ಡ್, ಏನು ಲ್ಯಾಕ್ಟೋಬೆಸಿಲಸ್ ಮತ್ತೆ ಅದರ್ ಮೈಕ್ರೋಬ್ಸ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನಿರುತ್ತೆ ಅದನ್ನ ಪ್ರೊಡಕ್ಷನ್ ಆಫ್ ಕರ್ಡ್ ಗೆ ಯೂಸ್ ಮಾಡ್ತಾರೆ. ಆಮೇಲೆ ಪ್ರೊಡಕ್ಷನ್ ಆಫ್ ಡಫ್ ಅಂದ್ರೇನು, ಇವಾಗ ಪಿಜ್ಜಾ ಅದೆಲ್ಲ ಮಾಡ್ಬೇಕಾದ್ರೆ ಹಿಟ್ಟಿಗೆ ಏನಂತ ಯೂಸ್ ಮಾಡ್ತಾರೆ, ಬೇಕಿಂಗ್ ಪೌಡರ್ ಏನ್ ಯೂಸ್ ಮಾಡ್ತಾರಲ್ಲ ದಟ್ ಇಸ್ ಫರ್ಮೆಂಟೆಡ್ ಬೈ ಬ್ಯಾಕ್ಟೀರಿಯಾ, ಸೊ ಯೂಸ್ಡ್ ಫಾರ್ ಮೇಕಿಂಗ್ ಆಫ್ ಫುಡ್ ಐಟಮ್ಸ್. ಆಮೇಲೆ ಬ್ರೆಡ್, ಇಲ್ಲಿ ಈಸ್ಟ್ ಅನ್ನ ಯೂಸ್ ಮಾಡ್ತಾರೆ, ಈಸ್ಟ್ ಅನ್ನ ಯೂಸ್ ಮಾಡ್ತಾರೆ ಫಾರ್ ಮೇಕಿಂಗ್ ಬ್ರೆಡ್. ಆಮೇಲೆ ಫರ್ಮೆಂಟೇಶನ್ ಆಫ್ ಫುಡ್, ಮೈಕ್ರೋಬ್ಸ್ ಆರ್ ಯೂಸ್ಡ್ ಟು ಫರ್ಮೆಂಟ್ ಫಿಶ್, ಸೋಯಾ ಅಂಡ್ ಬ್ಯಾಂಬೂ ಶೂಟ್ಸ್ ಟು ಮೇಕ್ ಫುಡ್ಸ್. ಇನ್ನು ಪ್ರೊಡಕ್ಷನ್ ಆಫ್ ಚೀಸ್, ಬ್ಯಾಕ್ಟೀರಿಯಾ ಲೈಕ್ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಈಸ್ ಯೂಸ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಸ್ವಿಸ್ ಚೀಸ್. ಓಕೆ, ಇದನ್ನ ನಾವು ಬಿಗಿನಿಂಗ್ ಅಲ್ಲೇ ನೋಡಿದ್ವಿ. ಅಂದ್ರೆ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಏನಿದೆ ಇಟ್ ಈಸ್ ಯೂಸ್ಡ್ ಫಾರ್ ದಿ ಲಾರ್ಜ್ ಹೋಲ್ಸ್ ಬಿಕಾಸ್ ಆಫ್ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ. ಇನ್ನು ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಆಸ್ ಬಯೋ ಫರ್ಟಿಲೈಸರ್ಸ್. ಇನ್ನು ಬಯೋ ಫರ್ಟಿಲೈಸರ್ಸ್ ಅಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ಈ ಒಂದು ಮೈಕ್ರೋಬ್ಸ್ ಅಂತ ನೋಡೋದಾದ್ರೆ, ದ ಮೈನ್ ಸೋರ್ಸಸ್ ಆಫ್ ಬಯೋ ಫರ್ಟಿಲೈಸರ್ಸ್ ಆರ್ ಬ್ಯಾಕ್ಟೀರಿಯಾ, ಫಂಜೈ ಮತ್ತೆ ಸೈನೋಬ್ಯಾಕ್ಟೀರಿಯಾ ವಿಚ್ ಹೆಲ್ಪ್ಸ್ ಟು enrich the soil nutrients. ಇನ್ನು ರೈಸೋಬಿಯಂ ಅಂತ ನೋಡಿದಾಗ ಎ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ದ ರೂಟ್ ನೋಡ್ಯೂಲ್ಸ್ ಇನ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಕೇಳ್ತಾರೆ, ದಟ್ ಈಸ್ ಇನ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಆನ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇಂಟು ಆರ್ಗ್ಯಾನಿಕ್ ಫಾರ್ಮ್ಸ್. ಇದು ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅನ್ನು ಆರ್ಗ್ಯಾನಿಕ್ ಫಾರ್ಮ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ, ಫಿಕ್ಸ್ ಮಾಡುತ್ತೆ, ವಿಚ್ ಈಸ್ ಯೂಸ್ಡ್ ಬೈ ಪ್ಲಾಂಟ್ಸ್ ಆಸ್ ನ್ಯೂಟ್ರಿಯೆಂಟ್. ಅದನ್ನೇ ಪ್ಲಾಂಟ್ಸ್ ನ್ಯೂಟ್ರಿಯೆಂಟ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. ಇನ್ನು ಫ್ರೀ ಸಾಯಿಲ್ ಬ್ಯಾಕ್ಟೀರಿಯಾ ಲೈಕ್ ಅಜೋಸ್ಪಿರಿಲಮ್ ಅಂಡ್ ಅಜಟೋಬ್ಯಾಕ್ಟರ್ ಏನಿರುತ್ತೆ ಇಟ್ ಈಸ್ ಆಲ್ಸೋ ಎನ್ರಿಚ್ ಇನ್ ನೈಟ್ರೋಜನ್ ಕಂಟೆಂಟ್ ಆಫ್ ದಿ ಸಾಯಿಲ್. ಓಕೆ, ಇನ್ನು ಮೈಕೋರೈಸಾ ಬಂದಾಗ ದ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಫಂಗೈ. ಓಕೆ, ದ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಫಂಜೈ ವಿತ್ ಹೈಯರ್ ಪ್ಲಾಂಟ್ಸ್ ಮೈಕೋರೈಸಾ ಅಂತ ಹೇಳ್ತೀವಿ. ಮೈಕೋರೈಸಾ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಫಂಜೈ ವಿತ್ ಹೈಯರ್ ಪ್ಲಾಂಟ್ಸ್. ಮೆನಿ ಮೆಂಬರ್ಸ್ ಆಫ್ ದಿ ಜೀನಸ್ ಗ್ಲೋಮಸ್ ಮೆನಿ ಮೆಂಬರ್ಸ್ ಆಫ್ ದಿ ಜೀನಸ್ ಅಂದ್ರೆ ಈ ಗ್ಲೋಮಸ್ ಅನ್ನುವಂಥ ಜೀನಸ್ ಏನು ಒಳಗೊಂಡಿರುತ್ತಲ್ಲ ಆ ಒಂದು ಸ್ಪೀಶೀಸ್ ಜಾಸ್ತಿ ಮೈಕೋರೈಸಾವನ್ನು ಫಾರ್ಮ್ ಮಾಡುತ್ತೆ. ದೇ ಅಬ್ಸರ್ವ್ ಫಾಸ್ಫರಸ್ ಫ್ರಮ್ ಸಾಯಿಲ್ ಅಂಡ್ ಪಾಸ್ ಇಟ್ ಟು ದ ಪ್ಲಾಂಟ್ಸ್. ಆಮೇಲೆ ಶೋ ರೆಸಿಸ್ಟೆಂಟ್ ಟು ರೂಟ್ ಬಾರ್ನ್ ಪ್ಯಾಥೋಜನ್ಸ್. ಆಮೇಲೆ ಇನ್ಕ್ರೀಸ್ ಟಾಲರೆನ್ಸ್ ಟು ಸಲೈನಿಟಿ ಅಂಡ್ ಡ್ರಾಟ್. ಆಮೇಲೆ ಸೈನೋಬ್ಯಾಕ್ಟೀರಿಯಾ ಲೈಕ್ ಅನಾಬೆನಾ, ನಾಸ್ಟಾಕ್, ಅಸಿಲೋಟೋರಿಯಾ. ನೋಡಿ, ಅನಾಬೆನಾ, ನಾಸ್ಟಾಕ್, ಅಸಿಲೋಟೋರಿಯಾ, ANO ಅಥವಾ ಓನಾ. ಸೈನೋಬ್ಯಾಕ್ಟೀರಿಯಾದಲ್ಲಿ ಅನಾಬೆನಾ, ನಾಸ್ಟಾಕ್, ಅಸಿಲೋಟೋರಿಯಾ. ನೋಡಿ, ಅನಾಬೆನಾ, ನಾಸ್ಟಾಕ್, ಅಸಿಲೋಟೋರಿಯಾ ಹೆಸರಲ್ಲೇ ಇದೆ ಸೈನೋಬ್ಯಾಕ್ಟೀರಿಯಾ. ಇದು ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅಂಡ್ enriches the fertility of soil and also add organic matter to the soil. ಇನ್ನು ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಇದನ್ನು ಕೂಡ ನಾವು ಆಲ್ರೆಡಿ ನೋಡಿದ್ವಿ, ಹೌದಲ್ವಾ? ಇನ್ನು ಇದು ಬಂದು ಬಯೋಗ್ಯಾಸ್ ಪ್ಲಾಂಟ್ ಬಗ್ಗೆ ಆಗಿರುತ್ತೆ. ಇನ್ನು ಎಕ್ಸ್ಪ್ಲೇನ್ ದ ರೋಲ್ ಆಫ್ 3 ಆರ್ಗಾನಿಸಮ್ಸ್ ಆಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಇದೆ. ರೋಲ್ ಆಫ್ 3 ಆರ್ಗಾನಿಸಮ್ಸ್, ಒಂದು 3 ಆರ್ಗಾನಿಸಮ್ಸ್ ಹೇಳಬೇಕು ಆಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ಆಮೇಲೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಆಮೇಲೆ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಎ ಫಂಗಸ್ ಫೌಂಡ್ ಇನ್ ಮೈಕೋರೈಸಾ. ನೋಡಿ, ರೋಲ್ ಆಫ್ 3 ಆರ್ಗಾನಿಸಮ್ಸ್ ಆಸ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂತ ಬಂದಾಗ ಲೇಡಿ ಬರ್ಡ್ ಬೀಟಲ್ ಇಟ್ ಇಸ್ ಯೂಸ್ಡ್ ಫಾರ್ ಟು ಕಂಟ್ರೋಲ್ ಏಫಿಡ್ಸ್.
ಏಫಿಡ್ಸ್, ಲೇಡಿ ಬರ್ಡ್ ಬೀಟಲ್, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಡ್ರಾಗನ್ ಫ್ಲೈಸ್ ಆರ್ ಯೂಸ್ ಟು ಕಂಟ್ರೋಲ್ ಮಸ್ಕಿಟೋಸ್. ಡ್ರ್ಯಾಗನ್ ಫ್ಲೈಸ್ ಏನಿರುತ್ತೆ ದಟ್ ಈಸ್ ಯೂಸ್ ಟು ಕಂಟ್ರೋಲ್ ಮಸ್ಕಿಟೋಸ್. ಆಮೇಲೆ ಡ್ರೈಡ್ ಪೋರ್ಸ್ ಆಫ್ ಬೆಸಿಲಸ್ ತುರಿಂಜೆನ್ಸಿಸ್ ಆರ್ ಯೂಸ್ ಟು ಕಿಲ್ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ಸ್. ಬೆಸಿಲಸ್ ತುರಿಂಜೆನ್ಸಿಸ್ ಡ್ರೈಡ್ ಪೋರ್ಸ್ ಅನ್ನ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ಸ್ ಅನ್ನ ಕಿಲ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ಟ್ರೈಕೋಡರ್ಮಾ ಸ್ಪೀಶೀಸ್, ಇವೆಲ್ಲ ಏನು ಫ್ರೀ ಲಿವಿಂಗ್ ಫಂಗಸ್. ಓಕೆ, ಇನ್ ದ ರೂಟ್ಸ್ ಆಫ್ ಮೆನಿ ಪ್ಲಾಂಟ್ ಟ್ರೈಕೋಡರ್ಮಾ ಸ್ಪೀಶೀಸ್ ಅನ್ನ ಕಾಣಬಹುದು. ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ಸೆವೆರಲ್ ಪ್ಲಾಂಟ್ ಪ್ಯಾಥೋಜನ್ಸ್. ಆಮೇಲೆ baculoviruses like nucleopolyhedroviruses are species specific and are used as biocontrol agents against insects and other arthropods. Okay, ಇದಿಷ್ಟರಲ್ಲಿ ಯಾವುದಾದ್ರೂ ಅಂತ ಇದೆ, ಬಟ್ ಇದರೊಳಗಡೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ಆಫ್ TET. ಓಕೆ, ಅಂಡ್ BOD ಇಲ್ಲೇನ್ ಕೇಳಿದ್ದಾರೆ, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ biochemical oxygen demand. ಓಕೆ, remember biochemical oxygen demand. Okay, remember biochemical oxygen demand. Biochemical oxygen demand ಏನಿದೆಯಲ್ಲ, it is a measure of organic matter present in water. Okay, ಎಷ್ಟು ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇದೆ ವಾಟರ್ ಅಲ್ಲಿ ಅಥವಾ ಸೀವೇಜ್ ಅಲ್ಲಿ ಅನ್ನೋದನ್ನೇ ನಾವು BOD ಅಂತ ಹೇಳ್ತೀವಿ. ಅಂದ್ರೆ ಏನು, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇಟ್ ಇಸ್ ಅ ಮೆಜರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ವಾಟರ್ ಅಥವಾ ಸೀವೇಜ್. ಅದು ಏನ್ ಹೇಳುತ್ತೆ, ಇಟ್ ಇಂಡಿಕೇಟ್ಸ್ ವೆದರ್ ದ ವಾಟರ್ ಸ್ಯಾಂಪಲ್ ಈಸ್ ಪೊಲ್ಯೂಟೆಡ್ ಆರ್ ನಾಟ್. ಅಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಟ್ ಇಂಡಿಕೇಟ್ಸ್, ಇವಾಗ ನಾವು ಒಂದು ಸೀವೇಜ್ ಸ್ಯಾಂಪಲ್ ಅಥವಾ ವಾಟರ್ ಸ್ಯಾಂಪಲ್ ತಗೊಂಡಾಗ ನಾವು ಆರ್ಗ್ಯಾನಿಕ್ ಮ್ಯಾಟರ್ ನಾವು ಮೆಜರ್ ಮಾಡಿದಾಗ, ಇಫ್ ಸಪೋಸ್ ಆ ವಾಟರ್ ಸ್ಯಾಂಪಲ್ ಪೊಲ್ಯೂಟ್ ಆಗಿದೆಯಾ ಅಥವಾ ಪೊಲ್ಯೂಟ್ ಲೆಸ್ಸಾ ಅಂತ ನೋಡೋದಕ್ಕೆ ಈ ಒಂದು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ತುಂಬಾನೇ ಹೆಲ್ಪ್ ಆಗುತ್ತೆ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ದಿ ಫಂಗಸ್ ಫೌಂಡ್ ಇನ್ ಮೈಕೋರೈಸಾ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಎ ಫಂಗಸ್ ಅಂದ್ರೆ ಮೈಕೋರೈಸಾದಲ್ಲಿ ಕಂಡು ಬರುವಂತಹ ಫಂಗಸ್ ಯಾವುದು ಅಂತ ಕೇಳಿದರೆ, ಇದು ಜೀನಸ್ ಯಾವುದು, ದಟ್ ಇಸ್ ಗ್ಲೋಮಸ್. ಈ ಒಂದು ಇದ್ರ ಬಗ್ಗೆ ನೋಡ್ತಾ ಹೋಗ್ಬೋದು. ಓಕೆ, ಸೊ ಗ್ಲೋಮಸ್ ಏನಿದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫೌಂಡ್ ಇನ್ ಮೈಕೋರೈಸಾ. ಸೊ ದಿಸ್ ಇಸ್ ಅಬೌಟ್, ಇಲ್ಲಿವರೆಗೂ ಇದಾಗಿತ್ತು. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.